ಬಳ್ಳಾರಿಯಲ್ಲಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇತ್ತು. ಸೊ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳು ಕೆಲವರು ಕೆಎ ರೂಲ್ಸ್ ಅನ್ನು ಫಾಲೋ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ. ರಾಜ್ಯಾದ್ಯಂತ ಇವತ್ತು ಕೆ ಸೆಟ್ ಪರೀಕ್ಷೆ ಕಿವಿಯೋಲೆ ಮೂಗುತಿ ಧರಿಸಿ ಬಂದ ಪರೀಕ್ಷಾರ್ಥಿಗಳಿಗೆ ಅದನ್ನು ಬಿಚ್ಚಿಸೋ ಕೆಲಸವನ್ನ ಸಿಬ್ಬಂದಿ ವರ್ಗ ಮಾಡಿದೆ. ಕಿವಿಯೋಲೆ ಮೂಗುತಿ ಇದೆಲ್ಲವನ್ನ ಕೂಡ ಬಿಚ್ಚಿಸಿದ್ದಾರೆ. ಬಳ್ಳಾರಿಯ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇವತ್ತು ಪರೀಕ್ಷೆಯನ್ನ ಆಯೋಜನೆ ಮಾಡಲಾಗಿತ್ತು. ಕೈ ಕಡಗ ಸೇರಿ ಕಿವಿಯೋಲೆ ಮೂಗುತಿಯನ್ನು ಸಿಬ್ಬಂದಿಗಳು ಬಿಚ್ಚಿಸಿದ್ದಾರೆ. ಪರೀಕ್ಷಾ ಸಿಬ್ಬಂದಿ ನಡೆಗೆ ಕೆಲ ಪರೀಕ್ಷಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಇದೆಲ್ಲ ಹಾಲ್ ಟಿಕೆಟ್ ರೂಲ್ಸ್ ಅಲ್ಲೇ ಇರುತ್ತೆ. ಧಾರ್ಮಿಕ ಸೂಚಕ ವಸ್ತುಗಳನ್ನು ಮಾತ್ರ ಬಿಚ್ಚಿಸಂಗಿಲ್ಲ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಮೆಟಲ್ ವಸ್ತುಗಳನ್ನು ಹಾಕಂಗಿಲ್ಲ ಅಂತ ಹಾಲ್ ಟಿಕೆಟ್ನಲ್ಲಿ ಇರುತ್ತೆ. ಆದರೂ ಇಗ್ನೋರ್ ಮಾಡಿ ಬಂದಿರ್ತಾರೆ. ಸೊ ಅನಿವಾರ್ಯವಾಗಿ ಅದನ್ನಲ್ಲೇ ಸ್ಪಾಟಲ್ಲೇ ಕಟ್ ಮಾಡಬೇಕಾಗಿ ಬರುತ್ತೆ. ಕೆಲವರಿಗೆ ಇದರಿಂದ ತುಂಬ ಇನ್ಕನ್ವೀನಿಯನ್ಸ್ ಕೂಡ ಉಂಟಾಗಿದೆ. ಅಂದರೆ ಮುಂಚೆನೇ ಅವಕಾಶಗಳು ಇರುತ್ತೆ, ಅದನ್ನೆಲ್ಲ ಮನೇಲಿ ಬಿಟ್ಟು ಬರೋದಕ್ಕೆ ಯಾಕೆ ಮಾಡಲಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ದುಡ್ಡು ವೇಸ್ಟ್ ಎಲ್ಲ ಡಬಲ್ ಖರ್ಚು ನಮಗೆ ಬಂಗಾರ ರೇಟ್ ಜಾಸ್ತಿ ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈಗ ಈ ಕಿವಿಯೋಲೆ ಸೇರಿದಂತೆ ಮೆಟಲ್ನನ್ನು ಹಾಕಂಗಿಲ್ಲ ಅಂತ ಕೆಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಲ್ ಟಿಕೆಟ್ನಲ್ಲೇ ಇಟ್ಟಿರ್ತಾರೆ. ಇಲ್ಲೇನು ಅದನ್ನೆಲ್ಲ ಮೆನ್ಷನ್ ಮಾಡಿರ್ಲಿಲ್ವಾ? ಏನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು? ಎಷ್ಟು ಜನ ಸ್ಟೂಡೆಂಟ್ಸ್ ಹಿಂಗೆ ಬಂದಿದ್ರು ಅಂತ? ಮಮತಾ, ಯಾವೆಲ್ಲ ನಿಯಮಾವಳಿಗಳನ್ನ ಪಾಲಿಸಬೇಕು ಅನ್ನುವಂಥದ್ದು ಸ್ವತಃ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಹಾಲ್ ಟಿಕೆಟ್ ಏನಿರುತ್ತೆ ಅದರ ಹಿಂಭಾಗದಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಅದ್ರ ಭಾಗವಾಗಿ ಒಂದಿಷ್ಟು ಲೋಹದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಹಾಕೊಂಡು ಬರಬಾರ್ದು ಅನ್ನುವಂಥದ್ದನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಅದ್ರ ಹೊರತಾಗಿಯೂ ಸಹಿತ ಒಂದಿಷ್ಟು ವಿದ್ಯಾರ್ಥಿಗಳೇನಿದ್ರು ಕಿವಿಯೋಲೆ ಮತ್ತು ಮೂಗುತಿಯನ್ನ ಹಾಕೊಂಡು ಬಂದಿದ್ರು. ಮತ್ತೊಂದಿಷ್ಟು ವಿದ್ಯಾರ್ಥಿಗಳು ದೇವರ ದಾರಗಳನ್ನು ಸಹಿತ ಕೈಗೆ ಕಟ್ಕೊಂಡು ಬಂದಿದ್ರು. ಹೀಗಾಗಿ ಅನಿವಾರ್ಯವಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದ್ದಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ ಆಗಿತ್ತು. ಆದ್ರೆ ಅದ್ಯಾವುದನ್ನು ಕೂಡ ಅವರು ಮಾಡಿ ಬಂದಿರ್ಲಿಲ್ಲ, ಬದಲಾಗಿ ಎಲ್ಲವನ್ನು ಕೂಡ ಯಥಾವತ್ತಾಗಿ ಹಾಕೊಂಡು ಬಂದಿದ್ರು. ಹೀಗಾಗಿ ಅನಿವಾರ್ಯವಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದ್ದಂತ ಸಿಬ್ಬಂದಿಗಳು ಯಾರ್ಯಾರು ಕಿವಿಯೋಲೆ ಮೂಗುತಿ ಅದ್ರ ಜೊತೆಗೆ ದೇವರ ದಾರಗಳನ್ನ ಹಾಕೊಂಡು ಬಂದಿದ್ರು ಮತ್ತು ಕೈ ಕಡಗಗಳನ್ನ ಎಲ್ಲವನ್ನು ಯಾರ್ಯಾರು ಹಾಕೊಂಡು ಬಂದಿದ್ರು ಅವೆಲ್ಲವನ್ನು ಕೂಡ ಬಿಚ್ಚೋದ್ರ ಮೂಲಕ ಅವ್ರನ್ನ ಹೊರಗಡೆ ಬಿಟ್ಟಿದ್ರು. ಅಂದ್ರೆ ಇಲ್ಲಿ ಕಿವಿಯೋಲೆ ಮತ್ತೆ ಮೂಗುತಿನ ಉಚ್ಚಲಿಕ್ಕೆ ಹೊರಗಡೆ ತೆಗಿಲಿಕ್ಕೆ ಸಿಬ್ಬಂದಿಗಳು ಸಹಿತ ಸಾಕಷ್ಟು ಹರಸಾಹಸ ಪಡಬೇಕಾಯ್ತು. ಆಗ ಒಂದಿಷ್ಟು ಕಟಿಂಗ್ ಪ್ಲೇಯರ್ ನ ಬಳಕೆ ಮಾಡಿಕೊಂಡು ಮೂಗುತಿ ಮತ್ತು ಕಿವಿಯೋಲೆಗಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡಿದ್ರು. ಆದ್ರೆ ಕೆಲವೊಂದು ಕಡೆಗೆ ಸಾಕಷ್ಟು ಜನ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ, ಅವರು ಕೂಡ ಮೂಗುತಿಯಿಂದ ಉಚ್ಚಿದ್ರ ಭಾಗವಾಗಿ ಒಂದಿಷ್ಟು ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಒಳಗೋದ್ರೆ. ಅಂದ್ರೆ ಕಾಲುಂಗ್ರ ಅದ್ರ ಜೊತೆಗೆ ಮಾಂಗಲ್ಯ ಜೊತೆಗೆ ನಮಗೆ ಮೂಗುತಿ ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಇದನ್ನ ಬಿಚ್ಚಿದ್ರು ಅನ್ನುವಂತ ರೀತಿಯ ಅಸಮಾಧಾನವನ್ನು ಹೊರ ಹಾಕಿದ್ರು. ಆದ್ರೆ ನಿಯಮಾವಳಿಗಳಲ್ಲಿ ಇರೋದ್ರಿಂದಾಗಿದೆ ಸಿಬ್ಬಂದಿಗಳು ಅನಿವಾರ್ಯವಾಗಿ ಅವೆಲ್ಲವನ್ನು ಕೂಡ ಬಿಚ್ಚಿ ಒಳಗಡೆ ಕಳಿಸ್ಬೇಕಾಯ್ತು. ಮಮತಾ, ಇದು ಬಳ್ಳಾರಿಯ ಬಾಲಕಿಯರ ಪ್ರೌಢಶಾಲೆಯ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತದ್ದು. ಬಳ್ಳಾರಿಯಲ್ಲಿ ಒಟ್ಟು 20 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಈ ಒಂದು ಕೆಸೆಟ್ ನ ಪರೀಕ್ಷೆ ನಡೆಯಿತು. ಹೀಗಾಗಿ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಸಹಿತ ಇರ್ತಕ್ಕಂತ ನಿಯಮಾವಳಿಗಳನ್ನ ಪಾಲನೆ ಮಾಡ್ಕೊಂಡೇನೆ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಟ್ಟಿರುವಂತದ್ದು. ಮಮತಾ, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ. ರೂಲ್ಸ್ ಇದ್ರು ಅದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಅದು ಜನರ ತಪ್ಪೆ, ಆಸ್ಪಿರೆಂಟ್ಸ್ ತಪ್ಪೆ ಅದು.